ನನ್ನ 3 ಬಟ್ಟಿನ ಜಾಗದಲ್ಲಿ ಕೊಳವೆ ಬಾವಿ ಕೊರೆಸಬೇಕಿದೆ. ಯಾರಾದರೂ ಇದ್ದಾರ ಫ್ರೆಂಡ್ಸ? ಸ್ನೇಹಿತರೆ, ನನ್ನ ಹೆಸರು ಕಲ್ಯಾಣಿ, ಊರು ಕಲಬುರಗಿ. ಗೆಳೆಯರೇ, ತುಂಬಾ ದಿನಗಳ ಹಿಂದೆನೆ ಅಪ್ಪ ಅಮ್ಮ ಇಬ್ಬರೂ ಕೈಲಾಸವಾಸಿಯಾದರು. ಆಗ ಮನೆಯಲ್ಲಿ ನಾನು, ನನ್ನ ಅಣ್ಣ ಇಬ್ಬರೇ ಇರ್ತಿದ್ದೀವಿ. ನಮ್ಮ ಅಣ್ಣ ಒಂದು ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದರು. ಹಾಗಾಗಿ ನಾನು ಪ್ರತಿದಿನಾಲೂ ಮುಂಜಾನೆ 5 ಗಂಟೆಗೆ ಬೇಗ ಎದ್ದು ಮನೆಯ ಎಲ್ಲ ಕೆಲಸ ಮುಗಿಸಿ ಅಣ್ಣನಿಗೆ ನಾಷ್ಟ ಮಾಡಿ ಕೊಟ್ಟು ನಾನು ಸ್ವಲ್ಪ ನಾಷ್ಟ ಮಾಡಿ ಅಣ್ಣ ಸ್ವಲ್ಪ ತೋಟದ ಕಡೆ ಹೋಗಿ ಬರುವಷ್ಟರಲ್ಲಿ ನಾನು ಎಲ್ಲ ಅಡುಗೆಯನ್ನು ಮಾಡಿ ಆಮೇಲೆ ಅಣ್ಣನನ್ನು ಊಟಕ್ಕೆ ಕರೆದು ಇಬ್ಬರೂ ಕೂಡಿ ಊಟ ಮಾಡಿ ಅಣ್ಣ ಕಂಪನಿಗೆ ಹೋಗುತ್ತಿದ್ದರು. ಮತ್ತೆ ನಾನು ಕೂಡ ಹೊಲದ ಕಡೆ ಹೋಗುತ್ತಿದ್ದೆ. ಗೆಳೆಯರೇ, ದಿನ ಪೂರ್ತಿ ಹೊಲದಲ್ಲೇ ಇರುತ್ತಿದ್ದೆ. ಹಾಗಾಗಿ ಇದ್ದಕ್ಕಿದ್ದಂತೆ ಒಂದು ದಿನ ತೋಟದ ಮನೆಯಲ್ಲಿ ಕೂತಿದ್ದೆ. ಆದರೆ ನನ್ನ 3 ಬಟ್ಟಿನ ಸ್ವಂತ ಜಾಗದಲ್ಲಿ ತುಂಬಾ ಗರಿಕೆ ಬೆಳೆದಿತ್ತು. ಅದೇನು ಅಂತ ನಿಮಗೆ ಅರ್ಥ ಆಗಿರುತ್ತೆ. ಹಾಗಾಗಿ ತುಂಬಾ ಗರಿಕೆ ಬೆಳೆದಿರುವುದರಿಂದ ನನಗೆ ಸ್ವಲ್ಪ ಇರಿಟೇಟ್ ಆಗುತ್ತಿತ್ತು. ಅದಕ್ಕೆ ಆ ಗರಿಕೆಯನ್ನ ಕ್ಲೀನ ಮಾಡುವ ನಿರ್ಧಾರ ಮಾಡಿದೆ ಗೆಳೆಯರೇ. ಸುಮಾರು ಟೈಮ್ ಮಧ್ಯಾಹ್ನ ಆಗಿತ್ತು ಅನಿಸುತ್ತೆ. ಅವತ್ತು ತೋಟದಲ್ಲಿ ನನ್ನ ಬಿಟ್ರೆ ಯಾರೂ ಇರಲಿಲ್ಲ. ಅದಕ್ಕೆ ಗರಿಕೆ ಕ್ಲೀನ ಮಾಡುವ ಸೆಟ್ ತಗೊಂಡು ನನ್ನ 3 ಬಟ್ಟಿನ ಜಾಗವನ್ನೆಲ್ಲ ಕ್ಲೀನಾಗಿ ಮಾಡ್ದೆ. ಆಗ ನನ್ನ ಜಾಗ ನೋಡಿದಾಗ ನನಗೆ ಕ್ರೇಶ್ ಆಯ್ತು. ಆವಾಗಿಂದ ಮನದಲ್ಲಿ ಏನೋ ಒಂಥರ ಬೇರೆ ರೀತಿ ಅನುಭವಗಳು ಶುರುವಾದವು ಗೆಳೆಯರೇ. ರಾತ್ರಿ ಸರಿಯಾಗಿ ನಿದ್ದೆನೆ ಬರುತ್ತಿರಲಿಲ್ಲ. ಹಾಗೆ ಮುಂದೆ ಒಂದು ದಿನ ನಮ್ಮ ಅಣ್ಣನಿಗೆ ಬೇರೊಂದು ಸಿಟಿಗೆ ಟ್ರಾನ್ಸ್ಫರ್ ಮಾಡಿದರು. ಅಣ್ಣ ಕೂಡ ಸ್ವಲ್ಪ ದಿನ ಆ ಕಡೆನೇ ಹೋದರು. ಆವಾಗಂತೂ ಮನೆಯಲ್ಲಿ ನಾನು ಒಬ್ಬಳೇ ಇರುತ್ತಿದ್ದೆ. ಹಾಗಾಗಿ ನನ್ನ 3 ಬಟ್ಟಿನ ಜಾಗದಲ್ಲಿ ಬೋರ್ವೆಲ್ ಹಾಕಿಸಿಕೊಳ್ಳುವ ಆಸೆ ಆಯಿತು ಗೆಳೆಯರೇ. ಸ್ವಲ್ಪ ದಿನಗಳ ನಂತರ ಒಬ್ಬ ಮನಗಂಡ ಮೈ ಕಟ್ಟಿನ ವ್ಯಕ್ತಿ ಪರಿಚಯವಾದ ಫ್ರೆಂಡ್ಸ. ಅವನ ಬೋರ್ವೆಲ್ ಪೈಪ್ ತುಂಬಾ ದಪ್ಪವಾಗಿತ್ತು. ಒಂದು ದಿನ ರಾತ್ರಿ ನಮ್ಮ ಮನೆಗೆ ಬರಲು ಹೇಳಿದಾದೆ. ರಾತ್ರಿ 10 ಗಂಟೆಯಿಂದ ಮುಂಜಾನೆ 8 ಗಂಟೆವರೆಗೆ ನನ್ನ 3 ಬಟ್ಟಿನ ಜಾಗದಲ್ಲಿ ಬೋರ್ವೆಲ್ ಪೈಪ್ ಹಾಕಿ ನನ್ನ ಜಾಗ ಅಗಲವಾಗಿ ಮಾಡ್ದ. ಈ ನನ್ನ ಕತೆ ನಿಮ್ಗೆಲ್ಲ ಅರ್ಥ ಆಗಿರುತ್ತೆ ಗೆಳೆಯರೇ. ಇನ್ನು ನನ್ನ ಚಾನಲ್ ಯಾರ ಸಬ್ಸ್ಕ್ರೈಬ ಮಾಡಿಲ್ಲ ಅವರು ಬೇಗ ಮಾಡಿಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ.